ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಮ್ಮ ಹೊಲಕ್ಕೆ ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡೋಕ್ಕಂತ ಬಂದಿದ್ದೇನೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, ನನ್ನ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ಹುಳಿ ಮಜ್ಜಿಗೆ ಮಾಡಿರೋದು ಒಂದು ವಿಡಿಯೋ ಇದೆ. ಆ ಹುಳಿ ಮಜ್ಜಿಗೆ ಇವತ್ತಿಗೆ ಈ ರೀತಿ ರೆಡಿಯಾಗಿದೆ. ಇದನ್ನು ನಾನು ನಮ್ಮ ಹೊಲಕ್ಕೆ ಸ್ಪ್ರೇ ಮಾಡೋಣ ಅಂತ ಬಂದಿದ್ದೀನಿ. ಇದ್ರ ಮೇನ್ ರೀಸನ್ ಏನಕ್ಕೆ ನಾವು ಸ್ಪ್ರೇ ಮಾಡ್ತೀವಿ ಅನ್ನೋದಾದರೆ, ನಮ್ಮ ಬೆಳೆಗಳಿಗೆ ಉಂಟಾಗುವಂಥ ರೋಗ ಆಗಿರ್ಬೋದು, ಮತ್ತು ಶಿಲೀಂಧ್ರಗಳು ಮತ್ತು ಕೀಟಗಳು ಏನಿದ್ದಾವೆ, ಅವಕ್ಕೆ ಒಂಥರ ಇದು ರಾಮಬಾಣವಾಗಿ ವರ್ಕ್ ಆಗುತ್ತೆ. ನಾವು ಈಗ ಮಾಡ್ತಿರೋ ಸಾವಯವ ಕೃಷಿಯಲ್ಲಿ ಈ ಹುಳಿ ಮಜ್ಜಿಗೆ ಒಂದು ಪ್ರಮುಖವಾದ ಪಾತ್ರ ವಹಿಸುತ್ತೆ. ಯಾಕಂದರೆ ನಾವು ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಲ್ಲ ಕೀಟನಾಶಕಕ್ಕೆ ಮತ್ತು ರೋಗ ನಿವಾರಣೆಗಾಗಿ. ನಾವು ಮೇನ್ ಸೋರ್ಸ್ ಅಂತ ನಾವು ಹುಳಿ ಮಜ್ಜಿಗೆನ ಯೂಸ್ ಮಾಡೋದು. ಇದೊಂದು ಸಾಕು ನಮಗೆ. ಆಮೇಲೆ ಈ ಹುಳಿ ಮಜ್ಜಿಗೆ ಏನಿದೆ, ನಾವು ತಯಾರು ಮಾಡಿ ಒಂದು 15 ದಿನ ಆದಮೇಲೆ ಇದರಲ್ಲಿ ಒಂದು ತಾಮ್ರದ ಚೊಂಬಾಗಲಿ ಯಾವುದಾದ್ರೂ ಒಂದು ವಸ್ತುನ ತಾಮ್ರದ್ದು ಹಾಕಬೇಕಾಗತ್ತೆ. ಅದು ಒಂದೊಳ್ಳೆ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು 15 ದಿನ ಆದಮೇಲೆ ಒಂದು ತಾಮ್ರದ ಚೊಂಬು ಹಾಕಿದ್ವಿ. ಈಗ 1 ತಿಂಗಳ ಮೇಲೆ ಆಗಿದೆ ಈ ಹುಳಿ ಮಜ್ಜಿಗೆನ ತಯಾರು ಮಾಡಿ. ಇದೆಷ್ಟು ಹಳೇದಾಗ್ತಾ ಹೋಗುತ್ತೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ ನಮ್ಮ ಈ ದ್ರಾವಣ ಏನಿದೆ ಹುಳಿ ಮಜ್ಜಿಗೆ. ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈಗ ನಮ್ಮ ಹೊಲಕ್ಕೆ ಇದನ್ನ ಸ್ಪ್ರೇ ಮಾಡೋಣ ಅಂತ ಬಂದಿದ್ದೀನಿ. ಆಮೇಲೆ ಈಗ ಇದನ್ನು ನಾನು ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಇದನ್ನ ಸ್ಪ್ರೇ ಮಾಡಬೇಕಂತ ನಿಮಗೆ ಹೇಳ್ತಾ ಹೋಗ್ತೀನಿ. $20 ಲೀಟ್ರ್ ಪಂಪಿಗೆ ನಾವು ಅರ್ಧ ಲೀಟ್ರ್ ಹುಳಿ ಮಜ್ಜಿಗೆನ ಹಾಕೋತಿದ್ದೀವಿ. ಇದು ಜಲ್ಲಿಡಿ. ಇನ್ನೂ ಅರ್ಧ ಲೀಟ್ರ್ ನಾವು ಗೋಮೂತ್ರನ ಹಾಕೋತಿದ್ದೀವಿ. ಇದನ್ನ ಚೆನ್ನಾಗಿ ಸೋಸ್ಕೋಬೇಕು. ನಂತರ ಇದಕ್ಕೆ ನಾವು ನೀರು ಬೆರೆಸ್ತಾ ಹೋಗ್ತೀವಿ. ಸೊ 20 ಲೀಟ್ರ್ ಟ್ಯಾಂಕ್ ಫುಲ್ ಆಗಿದೆ. ಈಗ ಇದನ್ನ ಹೊಲಕ್ಕೆ ಹೊಡಿತಿದ್ದೀವಿ. ಈ ರೀತಿ ನಾನು ಲೋ ಜೆಟ್ ಪ್ರೆಷರ್ ಇಟ್ಕೊಂಡು ಈ ರೀತಿ ನಾನು ಸ್ಪ್ರೇ ಮಾಡ್ತಾ ಹೋಗ್ತೀನಿ. ಎಂಟೈರ್ ನಮ್ಮ ಹೊಲಕ್ಕೆ ಇದೇ ರೀತಿ ಸ್ಪ್ರೇ ಮಾಡ್ತಾ ಹೋಗ್ತೀನಿ.
ಅಲ್ಲಿಗೊಡಿ ಶೀತ್.
ಸೊ ನಮ್ಮ ಈ 2 ಎಕರೆ ಹೊಲಕ್ಕೆ ನಾನು ಹುಳಿ ಮಜ್ಜಿಗೆನ ಸ್ಪ್ರೇ ಮಾಡಿದ್ದಾಯಿತು. ನಂತರ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಇದು ನಾವು ಕೆಮಿಕಲ್ ಯೂಸ್ ಮಾಡ್ದೇ ಸೊ ಈ ರೀತಿ ಸಾವಯವ ಪದ್ಧತಿಯಲ್ಲಿ ಓನಾಗಿ ಕೀಟನಾಶಕ ಮತ್ತು ರೋಗ ನಿವಾರಣಾ ಒಂದು ದ್ರಾವಣನ ತಯಾರು ಮಾಡಿದ್ದೀವಿ. ಸೊ ಇದೇ ಈಗ ಹುಳಿ ಮಜ್ಜಿಗೆ ಅಂತ ಹೇಳಿದ್ದೆ. ಸೊ ಇದನ್ನು ಕೂಡ ಭಾಳ ಜನ ಯೂಸ್ ಮಾಡಿ ಮತ್ತು ಇದರ ಉಪಯೋಗನ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಸಹ ಮಾಡಿ ನಮ್ಮ ಹೊಲಕ್ಕೆ ಹೊಡೆದಿದ್ದು. ಸೊ ಇದೊಂದು 3 ವರ್ಷ ಆಯಿತು ಇದೇ ಥರ ನಾವು ಸ್ಪ್ರೇ ಮಾಡಿ ನಮ್ಮ ಹೊಲಕ್ಕೆ ಸಿಂಪಡಣೆ ಮಾಡ್ತಿದ್ದೀವಿ. ಸೊ ಇದರಿಂದ ನಮಗೆ ಕಡಿಮೆ ಆಗಿದೆ, ಯಾವುದೇ ರೋಗಗಳು ಅಷ್ಟೊಂದು ಬರಲ್ಲ. ಮತ್ತು ಇದು ಏನು ಮಾಡುತ್ತೆ ಅಂದರೆ ಸೊ ಇದು ರೋಗ ನಿವಾರಣಾ ಶಕ್ತಿನ ನಮ್ಮ ಗಿಡಗಳಲ್ಲಿ ಹೆಚ್ಚು ಮಾಡುತ್ತೆ, ಇಮ್ಯುನಿಟಿನ ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ನಾವು ಇದನ್ನು ಸ್ಪ್ರೇ ಮಾಡ್ತಾ ಇರ್ತೀವಿ ಆಗಾಗ. ಆಮೇಲೆ ಮುಂದಿನ ವೀಡಿಯೋಗಳಲ್ಲಿ ನಾನು ಸೊ ಮೀನಾಸ್ತ್ರ ಆಗಿರ್ಬೋದು ಮತ್ತು ಎಗ್ಅಮಿನೋ ಆ್ಯಸಿಡ್ನ ಸ್ಪ್ರೇ ಮಾಡೋದು ನಾನು ತೋರಿಸ್ತಾ ಹೋಗ್ತೀನಿ. ಮತ್ತು ಅದರ ಪ್ರಾಮುಖ್ಯತೆ ಕೂಡ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸಿದ್ದೀನಿ ಮತ್ತು ತಿಳಿಸಿದ್ದೀನಿ. ಸೊ ಇದೇ ರೀತಿಯ ಹೆಚ್ಚಿನ ವೀಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಕೊನೆ ಮಾಡ್ತಿದ್ದೀನಿ. ಹಸಿವಿಗೆ ಅಣಿಕಟ್ಟು ಕಟ್ಟುವ ಪ್ರತಿಗುಟ್ಟು ತಿಳಿಸುವ ಭಾರತ ಭಾಗ್ಯ ವಿಧಾತ ಅನ್ನದ